ಯಾವ ತಾರೀಕಿನಂದು ಹುಟ್ಟಿದ ವ್ಯಕ್ತಿ ನಿಮ್ಮ ಸಂಗಾತಿಯಾಗಬಹುದು? ಸುಖ ಸಂಸಾರಕ್ಕೆ ಸಂಖ್ಯಾಶಾಸ್ತ್ರ ಸೂತ್ರ. 5 ಬೆರಳುಗಳು ಸಮ ಇರುವುದಿಲ್ಲ ಎನ್ನುವ ಗಾದೆ ಮಾತಿನಂತೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ವಿಭಿನ್ನ ಗುಣಗಳು ಇರುತ್ತವೆ. ಇದೇ ಕಾರಣಕ್ಕೆ ಹುಟ್ಟಿದ ದಿನಾಂಕದ ಪ್ರಕಾರ ಮದುವೆ ಸಂಖ್ಯಾಶಾಸ್ತ್ರವು ನಮ್ಮನ್ನು 9 ವಿಭಿನ್ನ ಪ್ರಕಾರಗಳಾಗಿ ವಿಂಗಡಿಸುತ್ತದೆ. 1 ರಿಂದ 9ರ ಅಂಕೆಯೇ ಇದರ ಮೂಲಾಧಾರ. ಈ 9 ಅಂಕೆಗೆ ತಕ್ಕಂತೆ ಕೆಲವರು ಭಾವುಕರಾಗಿರುತ್ತಾರೆ, ಕೆಲವರು ಪ್ರೇಮದಲ್ಲಿ ಪ್ರಾಕ್ಟಿಕಲ್ ಆಗಿರುತ್ತಾರೆ, ಇನ್ನು ಕೆಲವರು ಸೌಂದರ್ಯದ ಹುಡುಕಾಟದಲ್ಲಿರುತ್ತಾರೆ, ಮತ್ತೆ ಕೆಲವರು ಪ್ರೀತಿಗೆ ಹಂಬಲಿಸಿದರೆ ಕೆಲವರು ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗಿರುತ್ತಾರೆ. ಇದು ನೀವು ಯಾವಾಗ ಜನಿಸಿದಿರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ವ್ಯಕ್ತಿಯ ಹುಟ್ಟಿದ ದಿನಾಂಕದಿಂದ ಸಂಖ್ಯಾಶಾಸ್ತ್ರವನ್ನು ಕಲಿತ ನಂತರ ನೀವೇ ವಿಶ್ಲೇಷಿಸಬಹುದು. ವ್ಯಕ್ತಿಯ ಗುಣಲಕ್ಷಣಗಳು ಅವರ ಅತಿಥೀಂದ್ರಿಯ ಸಂಖ್ಯೆ, ಡೆಸ್ಟಿನಿ ಸಂಖ್ಯೆ, ಹೆಸರು ಸಂಖ್ಯೆ, ರಾಶಿ ಚಕ್ರ, ತಿಂಗಳು ಮತ್ತು ಹುಟ್ಟಿದ ವರ್ಷವನ್ನು ಅವಲಂಬಿಸಿರುತ್ತದೆ. ಸಂಖ್ಯಾಶಾಸ್ತ್ರವನ್ನು ಜ್ಯೋತಿಷ್ಯಕ್ಕೆ ಉತ್ತಮ ಒಡನಾಡಿ ಎಂದು ಪರಿಗಣಿಸಲಾಗಿದೆ. ನಿಮ್ಮ ಜನ್ಮ ದಿನಾಂಕವನ್ನು ವಿಶ್ಲೇಷಿಸುವುದು ಈಗ ಸುಲಭ. ನೀವು ಹುಟ್ಟಿದ ದಿನವನ್ನು 1 ರಿಂದ 9 ಸಂಖ್ಯೆಗೆ ಇಳಿಸಿ. ಅದರ ಅನ್ವಯ ನಿಮಗೆ ಯಾವ ದಿನಾಂಕದಲ್ಲಿ ಹುಟ್ಟಿದ ವ್ಯಕ್ತಿ ಸೂಕ್ತ ಸಂಗಾತಿಯಾಗಬಲ್ಲ ಎನ್ನುವುದನ್ನು ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗಿದೆ. ನೀವು ಹುಟ್ಟಿರುವ ದಿನಾಂಕ ಯಾವುದೇ ತಿಂಗಳ 1, 10 ಅಥವಾ 19 ಆಗಿದ್ದರೆ ನಿಮ್ಮ ಜನ್ಮ ದಿನಾಂಕವು 1 ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜನ್ಮ ಸಂಖ್ಯೆ 1 ಆಗಿದ್ದರೆ ನಿಮ್ಮಂತೆಯೇ ಅದೇ ಸಂಖ್ಯೆಯನ್ನು ಹೊಂದಿರುವ ಯಾರನ್ನಾದರೂ ಮದುವೆಯಾಗುವುದನ್ನು ತಪ್ಪಿಸಿ. ನೀವಿಬ್ಬರು ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುತ್ತಿರುವುದರಿಂದ ಇದು ಅಹಿತಕರ ಜಗಳಗಳು, ತಪ್ಪು ತಿಳುವಳಿಕೆಗಳು ಮತ್ತು ಜಗಳಗಳಿಗೆ ಕಾರಣವಾಗುತ್ತದೆ. ನೀವು ಹುಟ್ಟಿರುವ ದಿನಾಂಕ ಯಾವುದೇ ತಿಂಗಳ 2, 11 ಅಥವಾ 20 ಆಗಿದ್ದರೆ ನಿಮ್ಮ ಜನ್ಮ ದಿನಾಂಕವು 2 ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜನ್ಮ ಸಂಖ್ಯೆ 2 ಆಗಿದ್ದರೆ ನೀವು 1, 2, 3 ಅಥವಾ 5ರಂತಹ ವ್ಯಕ್ತಿಯನ್ನು ಮದುವೆಯಾಗಬಹುದು, ಏಕೆಂದರೆ ಅವರು ಜೀವನದಲ್ಲಿ ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ. ಇದು ಸಂತೋಷದ ವೈವಾಹಿಕ ಜೀವನಕ್ಕೆ ಕಾರಣವಾಗುತ್ತದೆ. ನೀವು ಹುಟ್ಟಿರುವ ದಿನಾಂಕ ಯಾವುದೇ ತಿಂಗಳ 3, 12 ಅಥವಾ 21 ಆಗಿದ್ದರೆ ನಿಮ್ಮ ಜನ್ಮ ದಿನಾಂಕವು 3 ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜನ್ಮ ಸಂಖ್ಯೆ 3 ಆಗಿದ್ದರೆ ನಿಮ್ಮ ಜನ್ಮ ಸಂಖ್ಯೆಯನ್ನು ಹೊಂದಿರುವ ವ್ಯಕ್ತಿಯನ್ನು ಮದುವೆಯಾಗುವುದು ಉತ್ತಮ, ಏಕೆಂದರೆ ಇದು ಶಾಂತ, ಆಹ್ಲಾದಕರ ಮತ್ತು ಶಾಂತಿಯುತ ಜೀವನಕ್ಕೆ ಕಾರಣವಾಗುತ್ತದೆ. ನೀವು ಹುಟ್ಟಿರುವ ದಿನಾಂಕ ಯಾವುದೇ ತಿಂಗಳ 4, 13, 22 ಆಗಿದ್ದರೆ ನಿಮ್ಮ ಜನ್ಮ ದಿನಾಂಕವು 4 ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜನ್ಮ ಸಂಖ್ಯೆ 4 ಆಗಿದ್ದರೆ 4 ಅಥವಾ 8ರಂತೆ ಹೊಂದಿರುವ ಯಾರನ್ನಾದರೂ ನೀವು ಮದುವೆಯಾಗುವುದನ್ನು ತಪ್ಪಿಸಬೇಕು. ನೀವು ಹುಟ್ಟಿದ ದಿನಾಂಕ ಯಾವುದೇ ತಿಂಗಳ 5, 14 ಅಥವಾ 23 ಆಗಿದ್ದರೆ ನಿಮ್ಮ ಜನ್ಮ ದಿನಾಂಕವು 5 ಎಂದು ಪರಿಗಣಿಸಲಾಗುತ್ತದೆ. ಜನನ ಸಂಖ್ಯೆ 5 ಆಗಿದ್ದರೆ 5 ಸಂಖ್ಯೆಯಲ್ಲಿ ಹುಟ್ಟಿದ ವ್ಯಕ್ತಿಯನ್ನು ಮದುವೆಯಾಗುವುದನ್ನು ತಪ್ಪಿಸುವುದು ಉತ್ತಮ, ಏಕೆಂದರೆ ಇದು ಮಕ್ಕಳನ್ನು ಹೊಂದುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ನೀವು ಹುಟ್ಟಿರುವ ದಿನಾಂಕ ಯಾವುದೇ ತಿಂಗಳ 6, 15 ಅಥವಾ 24 ಆಗಿದ್ದರೆ ನಿಮ್ಮ ಜನ್ಮ ದಿನಾಂಕವು 6 ಎಂದು ಪರಿಗಣಿಸಲಾಗುತ್ತದೆ. ಇಂಥವರು 4, 5, 6, 7 ಅಥವಾ 8ರಂತೆ ಹೊಂದಿರುವ ವ್ಯಕ್ತಿಯನ್ನು ಮದುವೆಯಾಗಲು ಪ್ರಯತ್ನಿಸಬೇಕು. ನೀವು ಹುಟ್ಟಿರುವ ದಿನಾಂಕ ಯಾವುದೇ ತಿಂಗಳ 7, 16 ಅಥವಾ 25 ಆಗಿದ್ದರೆ ನಿಮ್ಮ ಜನ್ಮ ದಿನಾಂಕವು 7 ಎಂದು ಪರಿಗಣಿಸಲಾಗುತ್ತದೆ. ಇಂಥವರು 4, 5, 6 ಅಥವಾ 8ರಂತೆ ಹೊಂದಿರುವ ವ್ಯಕ್ತಿಯನ್ನು ಮದುವೆಯಾಗಲು ಪ್ರಯತ್ನಿಸಬೇಕು. ನೀವು ಹುಟ್ಟಿರುವ ದಿನಾಂಕ ಯಾವುದೇ ತಿಂಗಳ 8, 17, 26 ಆಗಿದ್ದರೆ ನಿಮ್ಮ ಜನ್ಮ ದಿನಾಂಕವು 8 ಎಂದು ಪರಿಗಣಿಸಲಾಗುತ್ತದೆ. ಜನನ ಸಂಖ್ಯೆ 8 ಹೊಂದಿರುವ ಜನರು ಅವರು 5, 6 ಅಥವಾ 7ರಂತೆ ಹೊಂದಿರುವ ವ್ಯಕ್ತಿಯನ್ನು ಮದುವೆಯಾಗಲು ಪ್ರಯತ್ನಿಸಬೇಕು. ನೀವು ಹುಟ್ಟಿರುವ ದಿನಾಂಕ ಯಾವುದೇ ತಿಂಗಳ 9, 18, 27ರಂದು ಹುಟ್ಟಿದ್ದರೆ ನಿಮ್ಮ ಜನ್ಮ ದಿನಾಂಕವು 9 ಎಂದು ಪರಿಗಣಿಸಲಾಗುತ್ತದೆ. ಜನನ ಸಂಖ್ಯೆ 9 ಹೊಂದಿರುವ ಜನರು ಅವರು 1, 3, 5 ಅಥವಾ 7ರಂತೆ ಹೊಂದಿರುವ ವ್ಯಕ್ತಿಯನ್ನು ಮದುವೆಯಾದರೆ ಉತ್ತಮ.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.